ಮಧ್ಯದಲ್ಲಿ ಮಾತಾಡ್ಬೋದಣ್ಣ. ಇಲ್ಲಿ ಹುಡುಗರು ಒಳ್ಳೆಯರ ಹುಡುಗಿಯರು ಒಳ್ಳೆಯರ? ಹುಡುಗಿಯರು ಒಳ್ಳೆಯರ. ಹುಡುಗಿಯರು ಹೇಳ್ತಾರ ಹುಡುಗರು ಒಳ್ಳೆಯರ? ಬಟ್ಟೆ ಮೇಲೆ ಮುಳ್ಳು ಹಾಕಿದ್ರು, ಮುಳ್ಳು ಮೇಲೆ ಬಟ್ಟೆ ಹಾಕಿದ್ರು, ಹುಡುಗಿಯಿಂದ ಹುಡುಗ ಹೋದ್ರು, ಹುಡುಗರು ಯಾವ ತರ ಒಳ್ಳೆಯವರು, ಯಾಕೆ ಒಳ್ಳೆಯವರು, ಎಷ್ಟು ಒಳ್ಳೆಯವರು? ಈಗ ಮೈಸೂರಲ್ಲಿ ಗೊತ್ತಿದೆ ಅವ್ರಿಗೆ, ಮೈಸೂರು ಬೆಂಗಳೂರು ಗೊತ್ತಿದೆಯಲ್ವಾ? ಮೈಸೂರಿಂದ ಬೆಂಗಳೂರಿಗೆ ಮಾತಾಡೋಣ. ಮೈಸೂರಿಂದ ಬೆಂಗಳೂರಿಗೆ ಒಬ್ಬ ಹುಡುಗ ಹುಡುಗಿ ಅಪರಿಚಿತರು ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ರಿಗೊಬ್ರು ಪರಿಚಯ ಇರಲ್ಲ, ಅಕ್ಕಪಕ್ಕ ಕೂತ್ಕೊಂಡಿರ್ತಾರೆ. ಹುಡುಗೇನಾದ್ರು ನಿದ್ದೆ ಬಂದಂಗೆ ಬಂದ್ಬಿಟ್ಟು ಹುಡುಗಿ ಬುದ್ಧ ಮೇಲೆ ಏನಾದ್ರು ಹೊಡ್ಕೊಂಡ್ರೆ ಹುಡುಗಿ ಎದ್ಬಿಟ್ಟು ರಂಪಾಟ ಮಾಡ್ಬಿಟ್ಟು ನಾವು ದಮ್ ಎತ್ಕೊಡಿಸ್ಬಿಟ್ಟು ಪರಿಚಯಕ್ಕೆ ಹಾಕ್ಬಿಟ್ಟು, ಅದೇ ನಮ್ಮ ಹುಡುಗನ ಬುದ್ಧದ ಮೇಲೆ ಏನೋ ಹುಡುಗಿ ಮಲ್ಕೊಂಡ್ರೆ ಅವ್ನು ಮಂಡ್ಯದಲ್ಲಿ ಬೆಂಗಳೂರು ಹೋಗಿ ಹೇಳ್ತಾರೆ ಅಲ್ವಾ? ಅಷ್ಟು ಒಳ್ಳೆಯವರು ಅಲ್ವಾ? ಅಮ್ಮ ಅಂತಂದ್ರೆ ಎಲ್ಲ ಜಗಳ ಮಾಡ್ಬಿಟ್ಟು ನನಗೆ 350cc ಒಂಚೂರು ಟೇಬಲ್ ಅನ್ಸುತ್ತೆ. ಏನಂತ ನಮ್ಮ ಹುಡುಗರು ನನಗೆ 350cc ಬುಲೆಟ್ ಬೇಕು, ಬೈಕ್ ಬೇಕು, ನನಗೆ 5 ಲಕ್ಷದ ಬೈಕ್ ಬೇಕು, 10 ಲಕ್ಷದ ಬೈಕ್ ಬೇಕು ಅಂತ ತಗೋತಾರೆ. ಆದ್ರೂ ಅವ್ರ ಜೊತೆಗೆ ಒಂದು ಹುಡುಗಿ ಸ್ಕೂಟಿ ಓವರ್ಟೇಕ್ ಮಾಡ್ತಾರೆ. ಹಾಗೆ ಚಪ್ಪಳೆ ಹೊಡಿತಿದ್ರೆ ಆಯ್ತಾ, ಇನ್ನು ಸ್ವಲ್ಪ ಸಂಸಾರ ಬರೋಣ. ನನಗೆ ಆಟ ಓಡಿಸೋದು ತುಂಬಾ ಹುಚ್ಚು. ನನ್ನ ಹೆಂಡತಿಗೆ ನಾನು ಒಂದು ಆಟ ಓಡಿಸೋದು ತುಂಬಾ ಹುಚ್ಚು. ಒಂದು ಹೊಸ ಆಟ ತಗೊಂಡ್ ಬಂದೆ. ನನ್ನ ಹೆಂಡತಿ ಮುಖ ಸೊಟ್ಟಾಗಿತ್ತು. ಎಲ್ಲ ಪುಣ್ಯಾತ್ಮರು 18 ಲಕ್ಷ 20 ಲಕ್ಷ ಕೊಟ್ಟು ಕಾರ್ ತರ್ತಾರೆ. ಈ ಮನುಷ್ಯ ಬೆಂಬಲ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇದ್ದು ಒಂದು ಕಾರ್ ತರಕಾಗಲ್ಲ, ಆಟ ಬರ್ತಾರೆ. ನನ್ನ ಹೆಂಡತಿ ಮುಖ ಸೊಟ್ಟಾಗುತ್ತಾ ಬೇಜಾರು ಮಾಡ್ಕೊಂಡು ಅಂತ ಹೇಳಿ ಅದ್ರ ಎದುರುಗಡೆ ಆಟ ನಿಂತ್ಗಡೆ ಸುತ್ತಾ ಅಂತ ಎದುರುಗಡೆ ಮಾಡ್ಕೊಂಡು ನನ್ನ ಹೆಂಡತಿ ಹೇಳಿದಂತೆ ಹೊಸ ಮನೆ ಹೊಸ ಕಾರ್ ನಿಂತೆ ಸುತ್ತಬಿಡ್ರಿ. ಅದಕ್ಕೆ ನನ್ನ ಹೆಂಡತಿ ಅಮ್ಮ ಕರೆದಿದ್ದು ನಿಮ್ಗಡೆ ಏನೋ ಕಡಿಮೆ ಮಾಡಿದ್ದಾರೆ, ಹೊಸ ಆಟ ತಂದಿದ್ದಾರೆ, ಅದ್ರ ಹಿಂದ್ಗಡೆ ದೊಡ್ಡದ ಸುನಿತಾ ಅಂತ ಬರ್ಸಿದಾರಲ್ಲಮ್ಮ. ಅಯ್ಯೋ ನಮ್ ಗಂಡ ಹೊಸ ಆಟ ತಂದಿದ್ದಾರೆ, ಅದ್ರ ಹಿಂದ್ಗಡೆ ದೊಡ್ಡದ ಸುನಿತಾ ಅಂತ ಬರ್ಸಿದ್ದಾರೆ, ಅದ್ರ ಕೆಳಗಡೆ ಬಾಡಿಗೆಗೆ ಅಂತ ಬರ್ಸಿದ್ದಾರೆ. ಸ್ವಿಚ್ ಮಾತಾಡ್ತಾರೆ, ಓಪನ್ ಮಾಡ್ತಾರೆ. ಗಂಡ ಹೇಳ್ದ ಆ ಮೂಲ ಮನೆ ನೀರ್ನಾಗ ರಾತ್ರಿ ನನ್ ಗಂಜಿ ಏನ್ ಬಿಟ್ಟಾಗಿದ್ದಾಳ? ಹೌದೇನ್ರಿ? ಅವಳ ಒಬ್ಬಳ ಬಂದ್ಲೇನ್ರಿ? ಹೋಗ್ಣ ಅವಳ ಒಬ್ಬಳ ಬಂದಿದ್ದು. ಅವ್ರ ಜೊತೆಗೆ ಯಾರು ಬಂದಿದ್ದುಲ್ರಿ? ಇಲ್ಲ ಕಣ ಅವ್ರ ಜೊತೆಗೆ ಯಾರು ಬಂದಿದ್ದಿಲ್ಲ. ಅವ್ರ ಜೊತೆಗೆ ಅವ್ಳ ಗಂಡ ಬಂದಿದ್ದುಲ್ರಿ? ಇಲ್ಲ ಕಣ ಅವ್ಳ ಗಂಡ ಬಂದಿದ್ದಿಲ್ಲ. ಅವ್ಳ ಗಂಡ ನಾನ್ ಖರ್ಚಿ ಬಂದ್ಬಿಡ್ತಾರೆ. ಇತ್ತೀಚೆಗೆ ಹೊಸ ಹೊಸ ಕಾರ್ಯಗಳು ಉಟ್ಕೊಂಡು ಮತ್ತೆ ಮತ ಕೊಡ್ತಾ ಹೋಗ್ತಾರೆ. ಅದನ್ನ ಲೋವರ್ ಸರ್ ಹೇಳಿದ್ರು ಉಲ್ಲಾಸ ಅಂತೆ, ಡಾಕ್ಟರ್ ಸರ್ ಹೇಳಿದ್ರು ಕೈಲಾಸ. ಅದನ್ನ ಕಿವಿನೆಲ್ಲ ತಿಟ್ಕೊಂಡ್ರೆ ಶೀತ ಅಂತೆ, ಮೂಗಿನಲ್ಲಿ ತಿಟ್ಕೊಂಡ್ರೆ ಗೋತ. ಈ ತರ ಮತ್ತೆ ನಮ್ಮ ಹೆಣ್ಮಕ್ಳು ಮಾತಾಡ್ತಾರೆ, ಊರಿಗೆ ಬಂದನು ನೀರಿಗೆ ಬಂದಂಗೆ ಇರ್ತಾಳ ಅಂತ ಒಂದ್ ನಮ್ ಗಂಡಸರು ಇದಾರಲ್ಲ ಅವ್ರು ಮಾತಾಡ್ತಾರೆ, ಊರಿಗೆ ಬಂದಾಗ ಬಾರಿ ಬಂದಂಗೆ ಇರ್ತಾರ. ಇದೇ ತರ ಗಂಡ ಹೆಂಡ್ರಿ ಜಗಳ ಉಂಟು ಮಲಗತ್ತಕ್ಕಂತ ಒಂದ್ ಗಾದೆ. ಇವತ್ತು ಬಿಡಿ ಗಂಡ ಹೆಂಡ್ರಿ ಜಗಳ ಉಂಟು ಮನೆ ಜಾಸ್ತಿ ಆಗ್ತಿರ್ತಲ್ಲ. ಅದೇ ತರ ನಮ್ಮ ಮನೆ ಹತ್ರ ಇಬ್ರು ಗಂಡ ಹೆಂಡತಿ ಜೋರು ಜಗಳ ಆಡ್ತಾ ಇದ್ರು. ರಾತ್ರಿ 12:30 1 ಗಂಟೆ ಆಗಿದೆ. ಮನೆ ಒಳಗೆ ಲೈಟ್ ಉರಿತಾ ಇದೆ. ಇಬ್ರು ಪೊಲೀಸರ ಲಾಠಿ ತಗೊಂಡ್ ಬಂದ್ರು. ಟಕ್ 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 ಅಂತ ಡೋರ್ ಕೊಡುದು, ತೆಗೀರಿ ಬಾಗಿಲು, ಯಾರ ಮೇಲೆ ಗಜ್ ಮಾಡಿದ್ರು ಅಂತ. ಅದೇ ಇನ್ನೂ ಡಿಸೈಡ್ ಆಗಿಲ್ಲ ಅಂತ ಅಲ್ವಾ? ಆತರ ಮನೆಯ ಸುತ್ತಮುತ್ತ ತುಂಬಾ ಆಸೆ ಸಿಗುತ್ತಾ. ಮತ್ತೆ ಮದುವೆಯಾಗಿ 2 ವರ್ಷ ಆಗಿತ್ತು. ನಾನು ಏನ್ ಕಿವಿನಲ್ಲಿ ಬಂದು ಏನೇ ಹೇಳಿದ್ರು, ಏನೇ ಅದು ಅಂದ್ರೆ ರೀ ನಿಮ್ ಫ್ರೆಂಡ್ ಮದುವೆ ಆಗ್ತಿದೆ ಆಗ್ಲಿ ಬಿಡಿ, ಅದಲ್ಲ ರೀ ನಿಮ್ ಫ್ರೆಂಡ್ ಮದುವೆ ಹುಡುಗಿ ನೋಡ ಏನಾಗಿದೆ? ಅಯ್ಯೋ ಗುರುಕಂದ್ರೆ ಒಂದು ಚೂರು ಚಂದಲ್ಲ, ಅದಕ್ಕೆ ನಾನೇನ ಮಾಡ್ಲಿ ರೀ? ನಿಮ್ ಫ್ರೆಂಡ್ ಅಂತ ಒಬ್ಬರು ಮಾತಾಡಕ್ಕಾಗಲ್ಲ. ನಾನ್ ಕೇಳ ಬಡ್ಡಿ ಮುಂಗನಿಗೆ ನಾನ್ ಮದುವೆ ಆದಾಗ ಅವನೇನಾದ್ರು ಬಂದು ಹೇಳಿದ್ನ? ಇದೆಲ್ಲ ಸಂಸಾರ. ಈಗ ನೋಡಿ ನೀವೆಲ್ಲ ಬಿಸಿ ರಕ್ತ, ನಾವ ಯುವಕರಿಗೆಲ್ಲ ಬಿಸಿ ರಕ್ತ. ಯಾವ ತರ ಆಸೆ ಇರುತ್ತಂದ್ರೆ ಇಲ್ಲಿ ಕಿಚ್ಚು ಕಿಚ್ಚು ರೊಚ್ಚು ಧೈರ್ಯ ಪ್ರೀತಿ ಪ್ರೇಮ ಎಲ್ಲ ಇರುತ್ತೆ. ಅದ್ರ ಬಗ್ಗೆ ಒಂದೆರಡು ಮಾತಾಡ್ಬೋದ? ಒಂದು ಹುಡುಗಿ ಸಿಟಿ ಬಸ್ ಹತ್ತಂತೆ. ಸಿಟಿ ಬಸ್ ಹತ್ತಿದ ತಕ್ಷಣ ಡ್ರೈವರ್ ಕೇಳ್ತಂತೆ, ಈ ಡಬ್ಬ ಎಷ್ಟೊತ್ತು ಕೊಡುತ್ತ? ಡ್ರೈವರ್ ಸ್ವಾಭಿಮಾನ ಬಿಟ್ಕೊಡ್ತಾನ. ಹಂಗಂತ ತಕ್ಷಣ ಚಿಕ್ಕ ಈ ಡಬ್ಬ ಎಷ್ಟೊತ್ತು ಕೊಡುತ್ತ ಅಂತ ತಕ್ಷಣ ಡ್ರೈವರ್ ಹೇಳಿದಂತೆ ಕಸವೆಲ್ಲ ತುಂಬ್ಕೊಂಡು ನಾಮರ ಹೋಗುತ್ತಂತೆ. ಮತ್ತೆ ಒಂದು ಹುಡುಗಿ ಇಬ್ರು ಲವ್ ಮಾಡಿದ್ರೆ ಜನ ದೂರ ಒಳಗೆ ಬಿಡೋಣ ಅಂತ ಮಾತಾಡ್ಕೊಳ್ತಾರೆ. ಒಂದು ಹುಡುಗಿ ಸ್ವಲ್ಪ ಹಿಂದೆ ಸೇರ್ತೈತೆ. ಹುಡುಗ ಕೇಳಿದಂತೆ, ಅಲ್ಲ ಕಣೆ
ನನ್ನ ಜೊತೆ ನೀನು ಓಡ್ಬಾರ್ದು ಅಂತ ಹೇಳಿದ್ದೆ, ಯಾಕೆ ನೀನು ಹಿಂದೆ ಸರಿತಿದ್ಯಾ? ಅಯ್ಯೋ ನಾನು ಒಬ್ಬಳ ಬರಕ್ಕೆ ಹೆದರಿಕೆ ಆಗತ್ತೆ ಕಣೋ ಅಂದ್ಲಂತೆ ಹುಡುಗಿ. ಇವ್ರು ಕಿಲಾಡಿ, ನೀನು ಒಬ್ಬಳ ಬರಕ್ಕೆ ಹೆದರಿಕೆ ಆದ್ರೆ ನಿನ್ ತಂಗಿನ ಕರ್ಕೊಂಡ್ಬಿಟ್ಟಿದ್ದೆ. ಈ ತರ ಮತ್ತೆ ನಮ್ ಜೊತೆ ಒಬ್ಬ ಕ್ರಿಕೆಟ್ ಆಡಕ್ ಬರ್ತಾನ, ನಾವು ಕದ ನಾನು ಬರ ಇಲ್ಲಿ, ನಿಂಗೆ ಸ್ನೇಹ ಮುಖ್ಯನಾ ಪ್ರೀತಿ ಮುಖ್ಯನಾ ಅಂತ ಕೇಳಿದೆ. ಅಕ್ಕ ನಂಗೆ ಸ್ನೇಹ ಮುಖ್ಯ. ಯಾಕಪ್ಪ ಪ್ರೀತಿ? ಅಯ್ಯೋ ಪ್ರೀತಿಗೆ ಆಗ ಮದುವೆಗೆ ಒಂದು ಮುಗಿದೆ ಅಂಕಲ್, ನಂಗೆ ಪ್ರೀತಿ ಬೇಡ. ಆಮೇಲೆ ಒಬ್ಬ PUC ನಲ್ಲಿ ಒಬ್ಬ ಬರೀ 38% ತೆಗೆದ, ಅವರಪ್ಪ ಕದ ಬರ ಇಲ್ಲಿ, ಎಷ್ಟು ತೆಗ್ದೀಯ ಮಾರ್ಕ್ಸ್? 38%. ತಗೊಂಡ್ ಬರ ಮಾರ್ಕ್ಸ್ ಕಾರ್ಡು, ನಾಲ್ಕು ನೀನು ಬಾರ ಇಲ್ಲಿ. ಆ ಎದುರುಗಡೆ ಮನೆ ಹುಡುಗಿ ನೋಡು 95% ತೆಗ್ದಾಳೆ. ಬಾರ ಇಲ್ಲಿ ಅಪ್ಪ, ಆ ಹುಡುಗಿ ನೋಡಿ ನೋಡಿ ನಾನು 38% ತೆಗ್ದ.